ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕ್ರೈಮ್ ರೈಟ್ಗಳು ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅದಕ್ಕೆ ತಾಜಾ ಉದಾಹರಣೆ ಎಂಬಂತೆ 11 ತಿಂಗಳಲ್ಲಿ 38ನೇ ಕೊಲೆ ನಡೆದಿದೆ ನಿನ್ನೆ ರಾತ್ರಿ. ಕಳೆದ 11 ತಿಂಗಳಲ್ಲಿ 38ನೇ ಕೊಲೆ ನಡೆದಿರ್ತಕ್ಕಂಥದ್ದು ಹಾಸನದ ಚನ್ನಪಟ್ಟಣ ಬಡಾವಣೆಯಲ್ಲಿ. ರೌಡಿ ಶೀಟರ್ ಆಗಿದ್ದಂತಹ ರಕಿತಾ ಅಲಿಯಾಸ್ ಗಾಂಜಾ ಗುಂಡ ಅಂತಕ್ಕಂಥ 34 ವರ್ಷದ ರೌಡಿ ಶೀಟರ್ ಓರ್ವನನ್ನ ಬೇರೆ ಬೇರೆ ಜನ ಬೇರೆ ಬೇರೆ ತರ ಸ್ಟೋರಿ ಹೇಳ್ತಾರೆ. ಸ್ನೇಹಿತರು ಕೊಲೆ ಮಾಡಿದ್ರು ಅಂತ ಒಂದು ಕಡೆ ಹೇಳ್ತಾರೆ, ಮತ್ತೊಂದು ಕಡೆ ಪ್ಲಾನ್ಡ್ ಕೊಲೆ, ಇದು ಪ್ಲಾನ್ ಮಾಡಿ ಕೊಲೆ ಮಾಡಿದ್ರು ಅಂತ ಮತ್ತೊಂದಿಷ್ಟು ಜನ ಹೇಳ್ತಾರೆ. ಹಾಗಿದ್ರೆ ಅಸಲಿಗೆ ಗಾಂಜಾ ಗುಂಡ ರಕಿತಾ ಅಂತ ಅವನ ಹೆಸರು, ಯಾಕೆ ಕೊಲೆ ಮಾಡಿದ್ರು, ಏನು ಕಾರಣ ಇರಬಹುದು, ಅಂಡ್ ಹಾಸನಲ್ಲಿ ಕ್ರೈಮ್ ರೇಟ್ ಯಾವ ತರ ರೈಸ್ ಆಗ್ತಾ ಇದೆ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಹಾಸನದ ಕ್ರೈಮ್ ರೇಟ್ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ, ಹಾಸನದ SP ಅವರಿದ್ದಾರೆ ಮೊಹಮ್ಮದ್ ಸುಜಿತಾ ಅವರು. ಕಳೆದ 2 ವರ್ಷಗಳಿಂದಲೂ ಕೂಡ ಹಾಸನದಲ್ಲಿ ಕ್ರೈಮ್ ರೇಟ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಕೇವಲ ಕೊಲೆ ಅನ್ನೋದು ಮಾತ್ರ ಅಲ್ಲ ಕ್ರೈಮ್ ರೇಟ್ ಅಂತ ಹೇಳ್ತಾ ಹೋದ್ರೆ, ಸರಗಳ್ಳತನ ಪ್ರಕರಣ ಆಗಿರಬಹುದು, ಗಾಂಜಾ ಆಗಿರಬಹುದು, ಮನೆಗಳ ಕಳವು ಪ್ರಕರಣ ಆಗಿರಬಹುದು, ಆಮೇಲೆ ಈ ನಡು ರಸ್ತೆಯಲ್ಲಿ ಪುಂಡರ ಹಾವಳಿ, ನಡು ರಸ್ತೆಯಲ್ಲಿ ಹೊಡೆದಾಡೋದು, ಆಫ್ ಮಾಡ್ರು, ಈ ತರದ ನೀವು ಹಾಸನ ಜಿಲ್ಲೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಪೊಲೀಸರ ಭಯವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿ ಹೋಗ್ಬಿಟ್ಟಿದೆ. ಇವತ್ತು ಹಾಸನದಲ್ಲಿ ಪೊಲೀಸರು ಅಂತ ಅಂದ್ರೆ ಯಾವ ಪರಿಸ್ಥಿತಿ ಅಂತ ಅಂದ್ರೆ, ರಸ್ತೆಯಲ್ಲಿ ನಿಂತ್ಕೊಂಡು ಹೆಲ್ಮೆಟಿಗೆ ಫೈನ್ ಹಾಕೋದು ಅನ್ನೋದು ಬಿಟ್ರೆ ಪೊಲೀಸರ ಬಗ್ಗೆ ಯಾವ ಕಾರಣಕ್ಕೂ ಕೂಡ ಜನರಿಗೆ ಭಯವೇ ಇಲ್ವಾ ಅನ್ನೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಹೋಗ್ಬಿಟ್ಟಿದೆ. ಕಾರಣ ಏನು ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ಹಾಸನದಲ್ಲಿ ಈಗಾಗಲೇ 1435 ಜನ ರೌಡಿ ಶೀಟರ್ಗಳನ್ನ ತೆಗೆಯಲಾಗಿದೆ. 1435 ಜನರ ಮೇಲೆ ರೌಡಿ ಶೀಟರ್ಗಳನ್ನ ತೆಗೆಯಲಾಗಿದೆ. ಏನ್ ಪ್ರಯೋಜನ ಅನ್ನೋದು ಇಲ್ಲಿ ಪ್ರಶ್ನೆ. ಮೊನ್ನೆ ಅಷ್ಟೇ ರೌಡಿ ಶೀಟರ್ ಚೈಲ್ಡ್ ರವಿ ಹತ್ಯೆ ಆಯ್ತು. ಅದಾದ ನಂತರ ಚೈಲ್ಡ್ ರವಿ ಯಾಕೆ ಹತ್ಯೆ ಮಾಡಿದ್ರು ಅಂತ ನಾವು ನೋಡ್ತಾ ಹೋದಾಗ, ಕಾರಣಗಳನ್ನ ಹುಡುಕ್ತಾ ಹೋದಾಗ, ಹಾಸನದಲ್ಲಿ ಚೈಲ್ಡ್ ರವಿ ತನ್ನದೇ ಆದಂತ ಸ್ಥಾನಮಾನವನ್ನ ವೃದ್ಧಿಸ್ಕೊಂಡು, ದೊಡ್ಡ ವ್ಯಕ್ತಿ ಅಂತಲ್ಲ, ಅಂಡರ್ ವರ್ಲ್ಡ್ ಲೋಕದಲ್ಲಿ, ಕ್ರೈಮ್ ಲೋಕದಲ್ಲಿ ಸದ್ಯ ಹಾಸನದಲ್ಲಿ ಟಾಪ್ ರೌಡಿ ಅಂತ ಗುರುತಿಸ್ಕೊಂಡಿದ್ದ ಚೈಲ್ಡ್ ರವಿ. ಹಂಗಾಗಿ ಚೈಲ್ಡ್ ರವಿ ಆದ ನಂತರ, ಚೈಲ್ಡ್ ರವಿ ಕಾಲ ನಂತರ ಹಾಸನದಲ್ಲಿ ಯಾರು ನೆಕ್ಸ್ಟ್ ಆ ಸ್ಥಾನಕ್ಕೆ ಬರ್ತಾರೆ ಅಂತ ಅಂದಾಗ, ಇದೇ ಇವತ್ತು ಸಾವನ್ನಪ್ಪಿರ್ತಕ್ಕಂಥ ರಕಿತಾ ಅಲಿಯಾಸ್ ಗಾಂಜಾ ಗುಂಡ ಅಂತಕ್ಕಂಥವನ ಹೆಸರು ಕೇಳಿ ಬರ್ತಾ ಇತ್ತು. ಒಂದಿಷ್ಟು ಹೆಚ್ಚಿಗೆ ಎಗರಾಡ್ತಾ ಇದ್ದ ಅಂತಕ್ಕಂಥ ಮಾತು ಅವ್ರ ಭಾಷೆ ಹೇಳಬೇಕು ಅಂದ್ರೆ. ಇದರ ಜೊತೆಗೆ ಇತ್ತೀಚೆಗಷ್ಟೇ ನಾಗತವಳ್ಳಿಯಲ್ಲಿ ಒಂದು ಡೈರಿ ಸರ್ಕಲ್ ನಲ್ಲಿ ಬೆಳ್ಳಂಬೆಳಿಗ್ಗೆ ಒಂದು ಕೊಲೆ ಆಗಿತ್ತು. ನಿಮಗೆಲ್ಲ ನೆನಪಿರಬಹುದು. ಬೆಳ್ಳಂಬೆಳಿಗ್ಗೆ ಡೈರಿ ಒಳಗಡೆ ನುಗ್ಗಿ ಹತ್ಯೆ ಮಾಡಿದ್ರು ಸತೀಶ್ ಅಂತಕ್ಕಂಥ ವ್ಯಕ್ತಿಯನ್ನ. ಅದೇ ಪ್ರಕರಣದಲ್ಲಿ ಯಾವುದು ಕೊಲೆ ಮಾಡಿದ್ರು ಆ ಗುಂಪಿನಲ್ಲಿ ಕಾಣಿಸ್ಕೊಂಡಿದ್ದ ಇದೇ ರಕಿತಾ. ಇದರ ಜೊತೆಗೆ ದಾಸರಕೊಪ್ಪಲಿನ ಪ್ರಮೋದ್ ಹತ್ಯೆ ಪ್ರಕರಣ ಆಗಿರಬಹುದು, ಈ ತರ ಸಾಕಷ್ಟು ಪ್ರಕರಣಗಳಲ್ಲಿ ಇದ್ದ. ಹಾಗಾಗಿ ಇವನು ಕೂಡ 307 ಅಲ್ಲಿ ಇದ್ರು ಅಂತ ಅಂದ್ರೆ, ಹತ್ಯೆ ಪ್ರಕರಣ ಅಂತ ಅಂದ್ರೆ ಆಫ್ ಮರ್ಡರ್ ಕೇಸಲ್ಲಿ ಈತನನ್ನ ಫಿಟ್ ಮಾಡಲಾಗಿತ್ತು. ಜೈಲಲ್ಲಿ ಇದ್ದು ಬಂದಿದ್ದ, ರೌಡಿ ಶೀಟರ್ ತೆಗೆದಿದ್ರು, ಇವೆಲ್ಲವೂ ಆಗಿತ್ತು. ಇದರ ಜೊತೆಗೆ ಮೊನ್ನೆ ಅಷ್ಟೇ ನಾನೇ ಡಾನು, ನಾನೇ ಕಿಂಗು, ನನ್ನಿಂದಲೇ ಎಲ್ಲ, ನನ್ನನ್ನ ಯಾರು ಎದುರಾಕೊಂಡ್ರೆ ಏನು ಮಾಡಕ್ಕಾಗಲ್ಲ ಅಂತ ಜನರನ್ನ ಹೆದರಿಸಿ ಬೆದರಿಸಿ ಸುಲಿಗೆ ಮಾಡಿ ಕೊಲೆ ಸುಲಿಗೆ ಎಲ್ಲ ಮಾಡ್ತಾ ಇದ್ದಂತಹ ಒಂದು ಬಹುದೊಡ್ಡ ಗ್ಯಾಂಗ್ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು, ಚಂದ್ರಪಟ್ಟಣದ ಯಾಚನಹಳ್ಳಿ ಚೇತು ಗ್ಯಾಂಗ್ ಅಂತ. ನಡು ರಸ್ತೆಯಲ್ಲಿ ಕೊಲೆ ಮಾಡಿ ಹಾಕಿದ್ರು ಚೇತುವನ್ನ. ಆ ಗ್ಯಾಂಗ್ ಅಲ್ಲಿ ಆತನೊಟ್ಟಿಗೂ ಕೂಡ ಉತ್ತಮವಾದ ಒಡನಾಟವನ್ನ ಇಟ್ಕೊಂಡಿದ್ದ ರಕಿತಾ. ಹೀಗಾಗಿ ನಾನ್ ಚೇತು ಜೊತೆ ಇದ್ದವನು ಅನ್ನೋ ಒಂದು ಟ್ರಂಪ್ ಕಾರ್ಡ್ ಅನ್ನ ಬಳಸ್ಕೊಂಡು ಹಾಸನದಲ್ಲಿ ತನ್ನದೇ ಹವವನ್ನ ವೃದ್ಧಿ ಮಾಡಬೇಕು ಅಂತ ಹೊರಟಿದ್ದ. ಪರಿಣಾಮ ಏನಾಯ್ತು ಅಂದ್ರೆ, ರಾತ್ರೋರಾತ್ರಿ ಬೀದಿ ಹೆಣ ಆಗಿ ಹೋಗ್ಬಿಟ್ಟಿದ್ದ ರಕಿತಾ. ನೆನೆ ಹಾಸನದ ಚನ್ನಪಟ್ಟಣದಲ್ಲಿ, ಮೊದಲು ಹಾಸನದ ಚನ್ನಪಟ್ಟಣದಲ್ಲಿ ಸ್ನೇಹಿತರೊಟ್ಟಿಗೆ ಸೇರಿ ಇಬ್ರು ಕೂಡ ಮದ್ಯ ಸೇವನೆಯನ್ನ ಮಾಡಿದ್ದಾರೆ. ಅದಾದ ಮೇಲೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗಿದ್ದಾರೆ. ಅಲ್ಲಿ ಮತ್ತೆ ಮದ್ಯ ಸೇವನೆಯನ್ನ ಮಾಡಿ ಮತ್ತೆ ಚನ್ನಪಟ್ಟಣದ ಹತ್ರಕ್ಕೆ ಬಂದಿದ್ದಾರೆ. ಅಷ್ಟೊತ್ತಿಗಾಗಲೇ ಇವ್ರಿಗೆ ಗೊತ್ತಾಗಿತ್ತು ಇಲ್ಲಿ ಏನೋ ಒಂದು ಸಂಚು ನಡೀತಾ ಇದೆ ಅಂತ. ಬೈಕಿನಲ್ಲಿ ಬಂದ ಇಬ್ಬರು ಇವರನ್ನ ಫಾಲೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅದಾದ ಕೂಡಲೇ ತನ್ನ ಜೊತೆಲಿದ್ದ ಸ್ನೇಹಿತನನ್ನ ರಕಿತಾ ಕಳಿಸಿದ್ದಾನೆ. ಸಿನಿಮಾ ಸ್ಟೈಲ್ ಅಲ್ಲಿ ಫ್ರೆಂಡ್ಸ್ ಎಲ್ಲರನ್ನು ಕಳಿಸಿ ನಾನು ಒಬ್ಬನೇ ಹೊಡೆದಾಕ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಕಳಿಸಿ ಇವನು ಯುದ್ಧಕ್ಕೆ ನಿಂತಿದ್ದಾನೆ. ಆ ಸಂದರ್ಭದಲ್ಲಿ ಮತ್ತೆ ಬಂದ 4 ಈತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಹೊಸದಾಗಿ ಖರೀದಿಸಿದ ಮಾರಕಾಸ್ತ್ರಗಳನ್ನ ಬಳಸಿ ರಕಿತನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಹಲ್ಲೆಯನ್ನ ಮಾಡಿ ಅಲ್ಲೇ ಆತ ಸಾವನ್ನಪ್ಪಿದ್ದಾನೆ.
ಸದ್ಯ ರಾತ್ರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ, ASP ಮತ್ತೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಹಾಸನ ನಗರ ಠಾಣಾ ವ್ಯಾಪ್ತಿಗೆ ಬರುತ್ತೆ. ನಗರ ಠಾಣಾ ವ್ಯಾಪ್ತಿಯ ಪೊಲೀಸರೆಲ್ಲರೂ ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ, ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಆರೋಪಿಗಳ ಪತ್ತೆಗೆ ಜಾಡನ್ನ ಹಿಡಿದಿದ್ದಾರೆ ಅಂತ ಹೇಳಲಾಗುತ್ತಿದೆ. ಮತ್ತೊಂದು ಕಡೆ ಆರೋಪಿಗಳೇ ಸರೆಂಡರ್ ಆಗಿದ್ದಾರೆ ಅನ್ನೋದು ಒಂದಿಷ್ಟು ಮಾಹಿತಿ ಇದ್ದಾವೆ. ಫೈನ್, ಗೊತ್ತಿಲ್ಲ, ಅದ್ರ ಬಗ್ಗೆ ಅವರಿನ್ನೂ ಕೂಡ ರಿವೀಲ್ ಮಾಡಿಲ್ಲ. ಬಟ್ ಆದ್ರೆ ಹಾಸನದಲ್ಲಿ ಯಾಕೆ ಈ ರೀತಿ ಒಂದು ಕ್ರೈಮ್ ರೇಟ್ ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿ ಉಳಿಯುತ್ತೆ. 2023ರಲ್ಲಿ ಹಾಸನದಲ್ಲಿ 36 ಕೊಲೆಗಳಾಗುತ್ತೆ. 2022ರಲ್ಲಿ ಹಾಸನದಲ್ಲಿ 36 ಕೊಲೆಗಳಾಗುತ್ತೆ. 2024 ಇನ್ನೂ ಕೂಡ ಮುಗಿದಿಲ್ಲ. 11 ತಿಂಗಳಲ್ಲಿ 38ನೇ ಕೊಲೆ ನನ್ನ ರಾತ್ರಿ ಆಗಿದೆ. 38ನೇ ಕೊಲೆ ನನ್ನ ರಾತ್ರಿ ಆಗಿದೆ. ಅಂದ್ರೆ ಭಯ, ಪೊಲೀಸರು ಅಂತ ಅಂದ್ರೆ ಪೊಲೀಸರು ಇದ್ರಪ್ಪ, ಪೊಲೀಸರು ಶಿಕ್ಷೆ ಕೊಟ್ಬಿಡ್ತಾರಪ್ಪ, ಈ ತರದ ಭಯ ಭಕ್ತಿ ಯಾವು ಕೂಡ ಇವತ್ತು ಯಾರಿಗೂ ಕೂಡ ಇಲ್ಲ. ಒಂದ್ ಕೊಲೆ ಮಾಡಿದ್ರೆ 3 ತಿಂಗಳಿಗೆ ಬೇಲ್ ತಗೊಂಡು ವಾಪಸ್ ಹೊರಗೆ ಬರ್ತೀನಿ, ಹೊರಗೆ ಬಂದ ಮೇಲೆ ನಾನೇ ಡಾನ್ ಅನ್ನೋ ಒಂದು ಭ್ರಮೆ, ಇದು ಇವತ್ತು ಈ ಕೊಲೆಗಳು ಜಾಸ್ತಿ ಆಗಲಿಕ್ಕೆ, ಕ್ರೈಮ್ ರೇಟ್ ಜಾಸ್ತಿ ಆಗಲಿಕ್ಕೆ ಇವತ್ತು ಕಾರಣ ಆಗ್ಬಿಟ್ಟಿದೆ. ಅಂಡ್ ಏನ್ ಸರ್ ಅದರಿಂದ ಏನ್ ಪ್ರಯೋಜನ? ನಾನೇ ಕಿಂಗು, ನಾನೇ ಡಾನು ಅಂತ ಹೇಳ್ಕೊಂಡು ಓಡಾಡೋದ್ರಿಂದ ಏನ್ ಪ್ರಯೋಜನ? ಅವೆಲ್ಲ ಎಕ್ಸ್ಪ್ಲೈನ್ ಮಾಡೋದು ಬೇಡ. ಅವೆಲ್ಲ ಯಾಕೀಗ ಒಟ್ಟಲ್ಲಿ ಹಾಸನದಲ್ಲಿ ಈ ಕ್ರೈಮ್ ರೇಟ್ ಜಾಸ್ತಿ ಆಗಿರೋದಕ್ಕೆ ನೇರ ಹೊಣೆ ಯಾರು ಅಂತ ಅಂದ್ರೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಹಮ್ಮದ್ ಸುಜಿತಾ ಅವರನ್ನ. ಹಾಗೆ ಹಾಸನದಲ್ಲಿ ಪೊಲೀಸ್ ಇಲಾಖೆ ನಿಷ್ಕ್ರಿಯ ಆಗಿ ಹೋಗ್ಬಿಟ್ಟಿದೆ, ಕೆಲಸನೇ ಮಾಡ್ತಾ ಇಲ್ಲ ಅಂತಾನಾ? ನೋ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ, ಆದರೆ ಅದು ಪ್ರಾಪರ್ ವೇಲ್ ಆಗ್ತಾ ಇಲ್ಲವೇನೋ ಅನ್ನೋಕ್ಕಂತ ಪ್ರಶ್ನೆ ಇಲ್ಲಿ ಮನೆ ಮಾಡುತ್ತೆ. ಒಂದು ವೇಳೆ ಯಾಕೆ ಹೆಂಗೆ ಹೇಳ್ಬಿಡ್ತೀರಿ ಸರ್ ಪ್ರಾಪರ್ ವೇಲ್ ಕೆಲಸ ಆಗ್ತಾ ಇಲ್ಲ ಅಂತ? ಅಂದ್ರೆ ಪ್ರಾಪರ್ ವೇಲ್ ಕೆಲಸ ಆಗಿದ್ರೆ ಕೊಲೆಗಳು ಯಾಕೆ ಇಷ್ಟು ಜಾಸ್ತಿ ಆಗ್ತಾ ಇತ್ತು ಅನ್ನೋ ಪ್ರಶ್ನೆ ಇನ್ನೊಂದು ಕಡೆಯಿಂದ ಬರುತ್ತೆ. ಒಟ್ಟಿನಲ್ಲಿ ಹಾಸನದಲ್ಲಿ ಸದ್ಯ ಹಾಸನ ನಗರದಲ್ಲಿ 423, ಚನ್ನರಾಯಪಟ್ಟಣದಲ್ಲಿ 227, ಅರಸೀಕೆರೆಯಲ್ಲಿ 434, ಹೊಳೆನರಸೀಪುರದಲ್ಲಿ 124, ಸಕಲೇಶಪುರದಲ್ಲಿ 221, ಒಟ್ಟು 1435 ರೌಡಿ ಶೀಟರ್ಗಳು ಹಾಸನದಲ್ಲಿ ಇದ್ದಾರೆ. ಇನ್ನು ಎಷ್ಟು ಕೊಲೆಗಳಿದ್ದಾವ್ ನೋಡ್ಬೇಕು, ಇನ್ನು ಎಷ್ಟು ಈ ತರದೊಂದು ಕ್ರೈಮ್ ರೇಟ್ ಇಂದ ಹಾಸನ ಫೇಮಸ್ ಆಗ್ಬೇಕು. ಸಾಕಷ್ಟು ವಿಚಾರಗಳಿಗೆ ಈಗ ಆಲ್ರೆಡಿ ನಾವು ಕುಖ್ಯಾತಿ ಪಡಿತಾ ಹೋಗ್ತಾ ಇದೀವಿ ದಿನದಿಂದ ದಿನಕ್ಕೆ. ಈ ಮೊದಲು ಹಾಸನ ಅಂತ ಅಂದ್ರೆ ಬೇಲೂರು, ಹಳೆಬೀಡು, ಶ್ರಾವಣಬೆಳಗೊಳ ಹಿಂಗ್ ಗುರ್ತಿಸ್ತಾ ಇದ್ರು. ಒಂದಿಷ್ಟು ರಾಜಕಾರಣಿಗಳು ಹಾಸನದ ಹೆಸರನ್ನ ಏನ್ ಮಾಡಾಕ್ಬಿಟ್ಟಿದ್ದಾರೆ ಅಂತ ನಿಮಗೆ ಗೊತ್ತು. ಮತ್ತೊಂದು ಕಡೆ ಹಾಸನದಲ್ಲಿ ಇವತ್ತು ಕೊಲೆ ಆಯ್ತಂತೆ, ನೆನ್ನೆ ಕೊಲೆ ಆಯ್ತಂತೆ, ಹಂಗ್ ಕೊಲೆ ಮಾಡೋದಂತೆ, ಹಿಂಗ್ ಕೊಲೆ ಮಾಡೋದಂತೆ, ಈ ತರದೊಂದು ಕ್ರೈಮ್ ರೇಟ್ ಇಂದ ಅದು ಕೂಡ ಹೆಸರಾಗಬೇಕಾದ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಒಂದ್ ಕಡೆ ಪೊಲೀಸರು ಅಂದ್ರೆ ಕೇವಲ ಟ್ರಾಫಿಕ್ ನಿರ್ವಹಣೆ ಮಾತ್ರ ಅಲ್ಲ, ಅದು ಕೂಡ ನೆಟ್ಗಾಗಿಲ್ಲ ಹಾಸನದಲ್ಲಿ. ಫೈನ್, ಅದು ಕೂಡ ನೆಟ್ಗಾಗಿಲ್ಲ. ಈ ನಿಟ್ಟಿನಲ್ಲಿ ರಾತ್ರಿ ಪಾಳ್ಯದಲ್ಲಿ ಪೊಲೀಸ್ ಏನು ಬೀಟಿಂಗ್ ವ್ಯವಸ್ಥೆ ಇದೆ ಅದನ್ನ ಸ್ಟ್ರಾಂಗ್ ಮಾಡಬೇಕು. ಹಾಸನದಲ್ಲಿ ಎಲ್ಲೆಲ್ಲಿ ಈಗ ಎಕ್ಸಾಂಪಲ್ ಈಗ 1435 ಜನ ನೀವೇ ರೌಡಿ ಶೀಟರ್ ಮಾಡಿದ್ದೀರಲ್ಲ, ಅವ್ರ ಮೇಲೆ ಹದ್ದಿನ ಕಣ್ಣಿಡ್ಬೇಕಲ್ವಾ? ಅವರ ಚಲನವಲನಗಳನ್ನ ಟ್ರ್ಯಾಕ್ ಮಾಡ್ತಾ ಇರಬೇಕು, ಏನ್ ಮಾಡಬಹುದು, ಏನಾಗಬಹುದು ಅನ್ನೋದು. ಅಂಡ್ ಯಾವ್ದೋ ಬೆಳಗ್ಗೆ ಬರ್ತಾ ಇತ್ತು, ಆಟೋದಲ್ಲಿ ಕುತ್ಕೊಂಡು ಸ್ನೇಹಿತರು ಮದ್ಯ ಸೇವನೆ ಮಾಡ್ತಾ ಇದ್ರು, ಆಗ ಅಲ್ಲಲ್ಲೇ ಜಗಳ ಆಡ್ಕೊಂಡು ಕೊಲೆ ಮಾಡಾಕ್ಬಿಟ್ರು ಅಂತ. ನೋ, ದಿಸ್ ಇಸ್ ನಾಟ್ ಇಶ್ಯೂ. ಆ ತರದಲ್ಲ ಇಶ್ಯೂ ಅಲ್ಲ ಇದು. ಸುಮಾರು 10 ರಿಂದ 15 ದಿವಸ ಹಿಂದಿಂದಲೇ ಪ್ಲಾನ್ ಆಗಿತ್ತಂತೆ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನಿಮ್ ಪ್ರಕಾರ ಆಟೋದಲ್ಲಿ ಕೂತ್ಕೊಂಡೆ ಮದ್ಯ ಸೇವನೆ ಮಾಡ್ತಾ ಇದ್ರು, ಇವನೇನೋ ಬೈದ್ಬಿಟ್ಟ, ಅವ್ರಿಗೆ ಕೊಲೆ ಮಾಡಿ ಹೊಡೆದ್ಬಿಟ್ಟ ಅಂದ್ರೆ ಯಾವ್ದೋ ಒಂದು ಚಾಕ್ ತಗೊಂಡು ಚುಚ್ಚಬೇಕು, ಮತ್ತೊಂದು ಇನ್ನೊಂದೇನೋ ಆಗಬೇಕು. ಆದ್ರೆ ಇವರು ಎಲ್ಲವೂ ಕೂಡ ಹೊಸದಾಗಿ ಖರೀದಿಸಿರುವಂತಹ ಮಾರಕಾಸ್ತ್ರಗಳನ್ನೇ ಬಳಸಿದ್ದಾರೆ. ಹೊಸ ಹೊಸ ಮಾರಕಾಸ್ತ್ರಗಳನ್ನ ಖರೀದಿ ಮಾಡ್ಕೊಂಡು ಬಳಸಿ ಅದನ್ನ ಫಾಲೋ ಮಾಡಿ ಅದಾದ್ಮೇಲೆ ಕೊಲೆ ಆಗತ್ತೆ. ಇಷ್ಟಾದ್ರೂ ಕೂಡ ಹಾಸನದಲ್ಲಿ ಇಂಟೆಲಿಜೆನ್ಸಿಗೆ ಇದು ಗೊತ್ತಾಗೋದಿಲ್ಲ, ಗುಪ್ತಚರ ಇಲಾಖೆ ಇದ್ರ ಬಗ್ಗೆ ಟ್ರ್ಯಾಕ್ ಮಾಡಲ್ಲ, ಪೊಲೀಸರು ಬೇರೆಯವ್ರ ಬಗ್ಗೆ ಬೇಡ, ಕೊನೆ ಪಕ್ಷ ರೌಡಿ ಶೀಟರ್ಗಳ ಮೇಲೆ ಹದ್ದಿನ ಕಣ್ಣಿಡಲ್ಲ. ಪರಿಣಾಮ ಹಿಂಗಾಗಿದೆ. ಇದಕ್ಕೆ ಪರಿಹಾರ ಮುಂದೆ ಪೊಲೀಸಿಂಗ್ ವ್ಯವಸ್ಥೆ ಸ್ಟ್ರಾಂಗ್ ಆಗಬೇಕು. ಜನರಿಗೆ ಪೊಲೀಸರ ಬಗ್ಗೆ ಒಂದಿಷ್ಟು ಭಯ ಬರಬೇಕು. ಸಾಮಾನ್ಯ ಜನಕ್ಕೆ ಎದುರಿಸೋದಲ್ಲ. ಇಂಥ ರೌಡಿ ಶೀಟರ್ಗಳು, ಇಂಥ ಕ್ರೈಮ್ ಆಕ್ಟಿವಿಟೀಸ್ಗಳಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಪೊಲೀಸಿಂಗ್ ವ್ಯವಸ್ಥೆ ಬಗ್ಗೆ ಒಂದಿಷ್ಟು ಭಯ ಬರಬೇಕು. ಹಾಗೆ ಇವೆಲ್ಲವೂ ಕೂಡ ಸರಿಯಾಗುತ್ತೆ. ಈ ನಿಟ್ಟಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಮಾಡ್ತಾರೆ, ಪೊಲೀಸ್ ಇಲಾಖೆ ಏನು ಮಾಡುತ್ತೆ, ಇವೆಲ್ಲ ಮುಂದಿನ ದಿವಸದಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC ಟಿವಿ. ಸತತ ಕಡೆ ನಮ್ಮ